ಈಗ ಇದೆಲ್ಲ ರಾಜಕಾರಣದಲ್ಲಿ ಒಂದಷ್ಟು ಊಹಾಪೋಹದ ಸುದ್ದಿಗಳು. ನಾನು ಕಳೆದ ಒಂದ್ 2-3 ದಿನದಿಂದ ಕೇಳಿದೆ. ಬಹುಶಃ ಅವ್ರ ಮನಸ್ಸಿನ ಮೇಲೂ ಸ್ವಾಭಾವಿಕವಾಗಿ ಈ ಪಕ್ಷದಲ್ಲಿ ದುಡಿದಿದ್ದೀನಪ್ಪ ಇಷ್ಟು ವರ್ಷ, ಪಕ್ಷ ನನ್ನ ವಜಾಗೊಳಿಸ್ಬಿಡ್ತಲ್ಲ, ನಾನೇನಂತ ತಪ್ಪ ಮಾಡ್ಬಿಟ್ಟೆ, ಇರೋ ವಾಸ್ತವಾಂಶ ಪ್ರೆಸೆಂಟ್ ಮಾಡಿದೀನಿ ರಾಜ್ಯದ ಜನತೆ ಮುಂದೆ ಅನ್ನೋದು ಸ್ವಾಭಾವಿಕವಾಗಿ ಅವ್ರಿಗೆ ಬೇಸರ ಇರಬಹುದು. ದಟ್ ಅದನ್ನೇ ಮುಂದಿಟ್ಕೊಂಡು ಅವರು ಆ ಪಕ್ಷ ಬಿಡ್ತಾರ, ಇನ್ನೊಂದು ಪಕ್ಷಕ್ಕೆ ಸೇರ್ಪಡೆ ಆಗ್ತಾರ ಅನ್ನೋದ್ರ ಬಗ್ಗೆ ಇವತ್ತು ನಾವು ಮಾತನಾಡ್ತಕ್ಕಂಥದ್ದು ಐ ಥಿಂಕ್ ಇಟ್ ಇಸ್ ಲೆಫ್ಟ್ ಆನ್ ಹಿಮ್. ಅವ್ರ ಮೇಲೆ ಡಿಪೆಂಡ್ ಆಗುತ್ತೆ ಅಷ್ಟೇ. ಅನಿಲ್ ದೇಶಪಾಂಡೆ ಅವರು ರಾಧಾರೇಗೌಡರಿಗೆ ಅದು ಆಸ್ಪತ್ರೆ ಮಲ್ಟಿ ಶಿಕ್ಷಣ ಹಾಸ್ಪಿಟಲ್ ಬೇಕು ಅನ್ನೋ ವಿಚಾರಕ್ಕೆ ಆಸ್ಪತ್ರೆ ಯಾವಾಗ ಮಾಡ್ತಾರೆ ಅಂತ ಹೇಳಿದ್ರೆ ನಿಮ್ಗೆ ಏರಿಕೆ ಆಗಲಿ ನೋಡೋಣ ಅನ್ನೋ ಲೆಕ್ಕಕ್ಕೆ ಲೇಔಟ್ ಮಾತಾಡಿದ್ದಾರೆ. ಕಾಂಗ್ರೆಸ್ನವರು ಪದೇ ಪದೇ ಮಹಿಳೆಯರ ಬಗ್ಗೆ ಈ ರೀತಿ ಹೇಳ್ತಿರೋದು ಕೇವಲವಾಗಿ ಪತ್ರಕರ್ತರಿಗೆ ಪ್ರಶ್ನೆ ಇದು ಈ ರೀತಿ ಉದ್ದಟತನದ ಮನಸ್ಥಿತಿ, ಉದ್ದಟತನದ ಸರ್ಕಾರ ನಡೆಸ್ತಕ್ಕಂಥ ರೀತಿ ನಿಜಕ್ಕೂ ಕೂಡ ಖಂಡನೀಯ. ಯಾಕೆಂದ್ರೆ ಪತ್ರಿಕಾ ಮಾಧ್ಯಮದ ಸ್ನೇಹಿತರು ಜೊತೆಯಲ್ಲಿ ದೃಶ್ಯ ಮಾಧ್ಯಮದ ಸ್ನೇಹಿತರು, ಒಟ್ಟಾರೆಯಾಗಿ ಎಲ್ಲ ಮಾಧ್ಯಮದವರು ನೀವು ಕೂಡ ಈ ಒಂದು ಡೆಮೋಕ್ರಸಿಯ ಒಂದು ಅಂಗವಾಗಿ ಕೆಲಸ ಮಾಡ್ತಾ ಇದ್ದೀರಿ. ಸೊ ಹಾಗಾಗಿ ನೀವು ಕೇಳ್ತಕ್ಕಂಥ ಪ್ರಶ್ನೆ ನಿಮ್ಮನೆ ವಿಚಾರ ನೀವೇನ್ ಕೇಳಿಲ್ಲ, ನೀವು ಕೇಳ್ತಾ ಇರೋದು ಸಾರ್ವಜನಿಕರ ಪರವಾಗಿ. ಹಾಗಾಗಿ ಉತ್ತರ ಕೊಡ್ಬೇಕಾದ್ರೆ ಬೇಕಾದ್ರೆ ಹೇಳಿ, ನಮ್ಗೊಂದ್ ಸ್ವಲ್ಪ ಸಮಯ ಕೊಡಿ ಅಥವಾ ಹಣಕಾಸಿನ ವ್ಯವಸ್ಥೆಗಳು ಸರಿಪಡಿಸ್ಕೊಳ್ಬೇಕು, ತದನಂತರ ಮಾಡ್ತೀವಿ ಅನ್ನೋದನ್ನ ಸ್ಪಷ್ಟಪಡಿಸ್ಲಿ, ಹೊರತುಪಡಿಸಿ ಈ ರೀತಿ ದುರಹಂಕಾರದ ಹೇಳಿಕೆಗಳು ನಿಜಕ್ಕೂ ಕೂಡ ಯಾರು ಮೆಚ್ಚತಕ್ಕಂಥದ್ದಲ್ಲ. ಧರ್ಮದ ಉಳಿವಿಗೆ ಧರ್ಮಸ್ಥಳದ ವಿಚಾರವಾಗಿ ಏನೆಲ್ಲ ಹೋರಾಟಗಳು ನಡೀತಿದೆ ಅಂತ ಒಂದ್ ಪಾರ್ಟ್. ಈಗ ಅದೇ ಧರ್ಮದ ವಿಚಾರಕ್ಕೆ ಬಂದ್ರೆ ಬೆಂಗಳೂರಿನ ಪ್ಯಾಲೇಸ್ ಗ್ರೌಂಡ್ ನಲ್ಲಿ ಸೆಪ್ಟೆಂಬರ್ 5ನೇ ತಾರೀಕು ಒಂದು ದೊಡ್ಡ ಕಾರ್ಯಕ್ರಮ ಆಯೋಜನೆ ಮಾಡಿದ್ದಾರೆ. ಅಂತಾರಾಷ್ಟ್ರೀಯ ಮಿಲಾದುಲ್ ನಬಿ ಅಂತ ಅಂದ್ಬಿಟ್ಟು ಕಾರ್ಯಕ್ರಮದ ಹೆಸರು. ವಿವಿಧ ದೇಶಗಳಿಂದ ಬರುವಂತಹ ಇಸ್ಲಾಮಿಕ್ ಮುಖಂಡರು ಅಲ್ಲಿ ಧಾರ್ಮಿಕವಾದ ಭಾಷಣಗಳು, ಅಂದ್ರೆ ಮೊಹಮ್ಮದ್ ಪೈಗಂಬರ್ ಅವರ ಜನ್ಮ ದಿನಾಚರಣೆಯ ಹಿನ್ನೆಲೆಯಲ್ಲಿ ಆಯೋಜನೆ ಮಾಡಿರುವಂತಹ ಕಾರ್ಯಕ್ರಮ. ಜಮೀರ್ ಅಹಮದ್ ಖಾನ್ ಅವರ ನೇತೃತ್ವದಲ್ಲಿ ನಡೀತಿದೆ. ಇದರಲ್ಲಿ ಸಿಎಂ ಡಿಸಿಎಂ ಎಲ್ಲರೂ ಕೂಡ ಭಾಗವಹಿಸ್ತಾ ಇದ್ದಾರೆ. ಅಂದ್ರೆ ಅಲ್ಲಿ ಮತ್ತೆ ಧರ್ಮದ ಪ್ರಚಾರ ಆಗುತ್ತೆ ಅಂತ ಸಾಮಾಜಿಕ ಜಾಲತಾಣಗಳು ಸೇರಿದಂತೆ ಬೇರೆ ಬೇರೆ ಕಡೆಗಳಲ್ಲಿ ಅದಕ್ಕೆ ಒಂದು ವಿರೋಧ ಕೂಡ ವ್ಯಕ್ತ ಆಗ್ತಾ ಇದೆ. ಪ್ಯಾಲೇಸ್ ಗ್ರೌಂಡ್ ನಲ್ಲಿ 5ನೇ ತಾರೀಕು ಇದರಿಂದ ಏನ್ ಆಗ್ತಾ ಇದೆ ಅಂದ್ರೆ, ಒಂದ್ ಕಡೆ ಕಾಂಗ್ರೆಸ್ನವರು ಮತ್ತೊಂದು ಧರ್ಮದ ಪರವಾಗಿ ನಾವು ನಿಂತಿದ್ದೇವೆ ಅಂತಕ್ಕಂಥದ್ನ ಅನೇಕ ಸಂದರ್ಭದಲ್ಲಿ ಸಾಬೀತು ಮಾಡಕ್ ಹೊರಟಿದ್ದಾರೆ. ದಸರಾ ಪ್ರಕರಣ ಇನಾಗ್ರೇಷನ್ ಬಾನು ಮುಸ್ತಾಕ್ ಅವ್ರ ಇಶ್ಯೂನೇ ಹಳೆ ಇಶ್ಯೂ ಇಟ್ಕೊಂಡು ಅವ್ರನ್ನ ಕರೆಸಿ ಮಾಡುವಂಥದ್ದೇನು ಅವಶ್ಯಕತೆ ಇರಲಿಲ್ಲ. ಬಹಳ ಜನ ಸಾಧಕರಿದ್ದಾರೆ, ಸಮಾಜದಲ್ಲಿ ಸಾಧನೆ ಮಾಡೋರು ಬಹಳ ಜನ ಇದ್ದಾರೆ. ಸೊ ದೇ ಕುಡ್ ಹ್ಯಾವ್ ಟೇಕನ್ ಡಿಫ್ರೆಂಟ್ ಕಾಲ್, ಬೇರೆ ಯಾರನ್ನಾರು ಕರೆದು ಮಾಡ್ಬೋದಾಗಿತ್ತು. ಬಟ್ ಆದ್ರೆ ಇದ್ರ ಹಿಂದಿನ ಉದ್ದೇಶಗಳೇನು, ಸಮಾಜಕ್ಕೆ ಈ ಸೊಸೈಟಿಗೆ ಯಾವ ಒಂದು ಸಂದೇಶವನ್ನ ರವಾನೆ ಮಾಡ್ತಕ್ಕಂಥ ಕೆಲಸ ಈ ರಾಜ್ಯದ ಮುಖ್ಯಮಂತ್ರಿಗಳ ಆದಿಯಾಗಿ ಈ ರಾಜ್ಯ ಸರ್ಕಾರ ಮಾಡ್ತಾ ಇದೆ ಅನ್ನೋದು ಇವತ್ತು ನಾವೆಲ್ಲರೂ ಕೂಡ ಆಲೋಚನೆ ಮಾಡಬೇಕಾಗ್ತದೆ. ಧರ್ಮದ ಬಗ್ಗೆ ಕಿಚ್ಚೆಪ್ಸಿ ಒಬ್ರಿಗೊಬ್ರು ಮಧ್ಯೆ ಒಂದು ಏಟ್ರೆಡ್ನೆಸ್ ನ ಕ್ರಿಯೇಟ್ ಮಾಡಿ ಇದರ ಮೂಲಕ ಒಂದು ರಾಜಕಾರಣದ ಬೇಳೆಯನ್ನ ಬೇಯಿಸ್ಕೊಳ್ತಕ್ಕಂಥ ಕೆಲಸ ಆಗ್ಕೂಡುದು. ಇದು ನಿಜಕ್ಕೂ ಕೂಡ ಖಂಡನೀಯ. ಬಟ್ ಐ ಡೋಂಟ್ ನೋ ವಾಟ್ ದೇ ಆರ್ ಅಪ್ ಟು ಅಂತ ಕಾಂಗ್ರೆಸ್, ಬಟ್ ರಾಜ್ಯ ಜನತೆನೂ ಕೂಡ ನೋಡ್ತಾ ಇದ್ದಾರೆ. ಇರ್ಲಿ, ಅವರ ಧರ್ಮಕ್ಕೂ ಕೂಡ ನಾವು ಗೌರವ ಕೊಡೋಣ, ನಮ್ಮ ಧರ್ಮವನ್ನು ಕೂಡ ನಾವು ರಕ್ಷಣೆ ಮಾಡ್ಕೊಳ್ಬೇಕಾಗ್ತದೆ. ಇವತ್ತು ಧರ್ಮಸ್ಥಳ ಆಯ್ತು, ನಾಳೆ ಚಾಮುಂಡಿ ಬೆಟ್ಟ ಆಗುತ್ತೆ, ಇನ್ನಷ್ಟು ಧಾರ್ಮಿಕ ದೇಗುಲಗಳು ಇದೇ ರೀತಿ ಟಾರ್ಗೆಟ್ ಮಾಡ್ಕೊಂಡು ಹೊರಟ್ರೆ ನಾವು ಹಿಂದೂಗಳಾಗಿ ನಾವು ಕೂಡ ಕೈ ಕಟ್ಕೊಂಡು ಸುಮ್ಮನೆ ಕುತ್ಕೊಳ್ಳಿಕ್ ಆಗೋದಿಲ್ಲ. ಬಟ್ ಈ ತರ ಹೆಜ್ಜೆಗಳು ಇಡಬೇಕಾದ್ರೆ ಅವರು ಪೊಲಿಟಿಕಲ್ ಅಜೆಂಡಾಸ್ 100 ಇರ್ಬೋದು, ಬಟ್ ಇದರಿಂದ ಸೊಸೈಟಿ ಮೇಲೆ ಆಗ್ತಕ್ಕಂಥ ಡ್ಯಾಮೇಜಸ್ ಏನು ಅನ್ನೋದ್ರ ಬಗ್ಗೆ ಒಂದು ಸ್ವಲ್ಪ ಆಲೋಚನೆ ಮಾಡ್ಬೇಕಂತ ಸ್ಥಾನದಲ್ಲಿ ಕೂತಿದ್ದಾರೆ ರಾಜ್ಯದ ಮುಖ್ಯಮಂತ್ರಿಗಳು. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.